ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಬೀನ್ಸು ಮತ್ತು ಹೆಸ್ರು ಕಾಳು, ಸ್ವಲ್ಪ ಬೇಳೆ ಎಲ್ಲ ಹಾಕಿ ಕಟ್ಟಿರುತ್ತಲ್ಲ ಅದರಲ್ಲಿ ರಸಮ್ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: ಬೇಳೆ ಕಟ್ಟು, ಜೀರಿಗೆ, ಮೆಣಸು, ಒಣಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು 4, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಕಾಯಿ, ಟೊಮೊಟೊ 2 ಬೇಯಿಸಿರೋದು, ಕೊತ್ತಂಬರಿ ಮತ್ತು ಹುಣಸೆಹಣ್ಣು. ಫಸ್ಟು ಟೊಮೊಟೊ ಮತ್ತು ಹುಣಸೆಹಣ್ಣನ್ನ ಕಿವುಚ್ಕೋಬೇಕು. ಈರುಳ್ಳಿ ಮತ್ತು ಹುಣಸೆಹಣ್ಣನ್ನ ನೀರಲ್ಲಿ ಕಲಿಸ್ಕೋಬಾರ್ದು, ಸಪ್ಪೆ ರಸಕ್ಕೆ ಕಲಿಸ್ಕೊಂಬಿಡ್ಬೇಕು, ನೀರು ಹಾಕ್ಬಾರ್ದು ಇದಕ್ಕೆ. ನೆಕ್ಸ್ಟು ಪಾತ್ರೆ ಇಟ್ಟು ಪಾತ್ರೆಗೆ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಆದಮೇಲೆ ಒಣಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ನಾಲ್ಕು ಹಸಿರು ಮೆಣಸಿನ್ಕಾಯಿ. ನೀವು ನೀರು ಬೇಕಾದರೆ ಹಾಕ್ಕೋಬೋದು ಸ್ವಲ್ಪ. ಇದು ಕೈ ಹಾಕಿ ಇದು ನೀಟಾಗಿ ಫ್ರೈ ಆದಮೇಲೆ ಇದು ಸಪ್ಪೆ ರಸ ಇರುತ್ತಲ್ಲ, ಇದಕ್ಕೆ ಟೊಮೊಟೊ 2 ಮತ್ತು ಹುಣಸೆಹಣ್ಣು ಕಲಿಸಿದ್ವಿ, ಅದು ಹಾಕ್ಬಿಡೋಣ. ಇದು ಇಲ್ಲಿ ಇವಾಗ ಇದು ಬೆಂದಿದೆ. ಕೊತ್ತಂಬರಿ, ಸ್ವಲ್ಪ ಕಾಯಿ, ಜೀರಿಗೆ, ಮೆಣಸು ಹೆಚ್ಚಿರೋದು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಬೇಕಂದರೆ ರಸಮ್ ಪೌಡ್ರು ಹಾಕ್ಕೋಬೋದು ನೀವು. ಇದು ಸಾರು ಬೇಯ್ತಾ ಇದೆ, ಅಷ್ಟರೊಳಗೆ ಕಾಳು ಒಗ್ಗರಣೆ ಮಾಡೋಣ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು, 1-2 ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಇಷ್ಟು ಫ್ರೈ ಆದಮೇಲೆ ಕಾಳು ಹಾಕೋಣ. ಇವಾಗ ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ ಹಾಕಿಬಿಡೋಣ. ಕಾಳು ಉದ್ದಾಗಿದೆ, ರಸಮ್ಮು ರೆಡಿಯಾಗಿದೆ. ಬನ್ನಿ ಸರ್ವ್ ಮಾಡೋಣ. ಹೆಸ್ರು ಕಾಳು ರಸಮ್ಮು ರೆಡಿಯಾಗಿದೆ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಹೆಸ್ರು ಕಾಳು ಪಲ್ಯ ಮತ್ತು ಹೆಸ್ರು ಕಾಳು ರಸಮ್ಮು ಒಂದು ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.